ಬರವಣಿಗೆಯು ದಾಖಲೆಯಾಗಿ ಉಳಿಯಲಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಹಲವು ಲೇಖನಗಳು ಹಾಗೂ ಪುಸ್ತಕಗಳನ್ನು ಬರೆದರೂ ಜಿಲ್ಲೆಯು ಇಂದಿಗೂ ಅಭಿವೃದ್ಧಿ ಕಾಣಲಿಲ್ಲ ಎಂದು ಹಿರಿಯ ಪತ್ರಕರ್ತರಾದ ಜೀವ್ ಭಟ್ ಅಭಿಪ್ರಾಯಪಟ್ಟರು. ಹೊನ್ನಾವರ ತಾಲೂಕಿನ ಕಡತೋಕದ ಜನತಾ ವಿದ್ಯಾಲಯ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ದಿವಂಗತ ಶಿವರಾಮ್ ಶಾಸ್ತ್ರಿ ಸ್ಮಾರಕ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರಂಭದಲ್ಲಿ ಹಿರಿಯ ಲೇಖಕ ಡಾಕ್ಟರ್ ಜಿ.ವಿ. ಜೋಶಿ ಅವರು ರಚಿಸಿರುವ ಉತ್ತರವಿಲ್ಲದ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ 3 ಪ್ರಮುಖ ಪುಸ್ತಕಗಳನ್ನು ಲೋಕಾರ್ಪಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನೂರಾರು ಮಹನೀಯರ ತ್ಯಾಗ ಮತ್ತು ಹೋರಾಟಗಳ ಹೊರತಾಗಿಯೂ ಉತ್ತರ ಕನ್ನಡ ಜಿಲ್ಲೆ ಇಂದಿಗೂ ಅಭಿವೃದ್ಧಿಯತ್ತ ಸಾಗದೆ ತನ್ನ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳದ ಜಿಲ್ಲೆಯಾಗಿಯೇ ಉಳಿದು ಹೋಗಿದೆ. ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಹಾಗೂ ಜನಪ್ರತಿನಿಧಿಗಳ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುತ್ತೇವೆ ಎಂದು ಬಂದ ಪ್ರಾಮಾಣಿಕರನ್ನೆಲ್ಲ ನಾವು ಚುನಾವಣೆಯಲ್ಲಿ ಸೋಲಿಸಿದ್ದೇವೆ. ಜಿಲ್ಲೆಯಲ್ಲಿ ದಶಕಗಳಿಂದಲೂ ಸಮಸ್ಯೆಗಳು ಹಾಗೆಯೇ ಉಳಿದುಕೊಂಡಿದೆ. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗುತ್ತಿಲ್ಲ. ನಮ್ಮಲ್ಲಿರುವ ಶಿಕ್ಷಣ ಸಂಸ್ಥೆಗಳನ್ನು, ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವ ಕನಿಷ್ಠ ಪ್ರಯತ್ನವನ್ನು ನಮ್ಮ ಜಿಲ್ಲೆಯ ನಾಯಕರು ಮಾಡಿಲ್ಲ. ಪರಿಣಾಮವಾಗಿ ಇಂದಿಗೂ ಉನ್ನತ ಶಿಕ್ಷಣಕ್ಕಾಗಿ ಯುವ ಜನತೆ ಚಿಕಿತ್ಸೆಗಾಗಿ ಪಕ್ಕದ ಜಿಲ್ಲೆಗಳನ್ನು ಅವಲಂಬಿಸುವಂತಹ ದಯನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೇವಲ ಪುಸ್ತಕ ಬರೆಯುವುದರಿಂದಲೋ ಅಥವಾ ಓದುವುದರಿಂದಲೋ ಸಮಾಜದಲ್ಲಿ ದಿಢೀರ್ ಬದಲಾವಣೆ ಆಗದು. ಆದರೆ ಮುಂದಿನ ದಿನಗಳಲ್ಲಾದರೂ ಒಳ್ಳೆಯದಾಗುತ್ತದೆ ಎನ್ನುವ ದೃಢ ಭರವಸೆಯೊಂದಿಗೆ ಮುನ್ನಡೆಯಬೇಕಿದೆ ಎಂದರು. ಉಳಿಸಿಕೊಂಡು ಕೂಡ ಸುಮ್ಮನೆ ಪರಿಸರ ಇನ್ನೊಂದು ಮತ್ತೊಂದು ಹೇಳ್ಕೊಂಡು ಕೂಗಾಡ್ತಾರೆ. ಇಲ್ಲಿದ್ದು ಕೂಡ 100 ಇದ್ದ ಅರಣ್ಯ ಕೇವಲ 60-80 ಅರಣ್ಯ 40ಕ್ಕೆ ಬಂದಿದೆ. ಯಾವ ಯೋಜನೆ ಬರ್ತಿದ್ರು ಕೂಡ ಎಲ್ಲದನ್ನು ವಿರೋಧ ಮಾಡೋದು, ಎಲ್ಲದನ್ನು ಟೀಕಿಸೋದು, ಎಲ್ಲದನ್ನು ನಿಗ್ಲೆಕ್ಟ್ ಮಾಡೋದು, ಸ್ವಂತದಷ್ಟೇ ನೋಡೋದು. ಇಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಜೋಶಿ ಅವರು ಇಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಹಲವಾರು ವಿಷಯದಲ್ಲಿ ಗಮನ ಸೆಳೆದಿದ್ದಾರೆ. ನೀವೆಲ್ಲ ಅದನ್ನು ಕೊಂಡು ಓದಿ ಏನೇನಾಗ್ತದೆ. ನಿರಾಸೆ ಪಡ್ತಕ್ಕಂಥ ಪ್ರಶ್ನೆ ಏನಿಲ್ಲ. ಇಂದಲ್ಲ ನಾಳೆ ಆದೀತು, ಒಳ್ಳೆಯ ದಿವಸಗಳು ಬಂದಾವು ಅಂತ ಹೇಳ್ಕೊಂಡು ನಾವು ಆಸೆ ಪಡ್ತಾ ಇಂದಲ್ಲ ನಾಳೆ ಮಕ್ಕಳು ಈ ಜಿಲ್ಲೆಯನ್ನು ಉದ್ಧಾರ ಮಾಡ್ಯಾರು ಅನ್ನುವಂಥದ್ದು. ಏಕೆಂದರೆ ಪ್ರವಾಸೋದ್ಯಮದಂತ ಅದ್ಭುತವಾದದ್ದು. ಆನಂದ್ ಮಹೇಂದ್ರ ಅವರು ಅದ್ಭುತವಾಗಿ ಟ್ವೀಟ್ ಮಾಡಿದ್ದಾರೆ. ನನ್ನೊಬ್ಬ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿಯ ಸದಸ್ಯ. ಪುಕ್ಕಟೆ ಸಲಹೆ ಕೊಡೋದಕ್ಕೆ ಕೈಯಿಂದ ದುಡ್ಡು ಹಾಕೊಂಡು ಟಿಎಗೆ ದುಡ್ಡಿದ್ದು ಹೋಗಿ ಮೀಟಿಂಗ್ಗೆ ಹೋಗಿ ಬಂದ್ರೆ ನಾವು ಹೇಳಿದ ಸಲಹೆ ಒಂದು ಕೂಡ ಆಗೋದಿಲ್ಲ. ಎಲ್ಲ ಪ್ರವಾಸೋದ್ಯಮಕ್ಕೆ ಬಂದ್ಬಿಟ್ಟು ಬೇರೆ ಕಡೆ ಖರ್ಚಾಗ್ತದೆ. ಕಾಶಿ ಬನವಾಸಿ, ಕಾಶಿ, ಮಥುರಾ, ಗಯಾ, ಉತ್ತರ ಭಾರತದಲ್ಲಿ ರಾಮ ಮಂದಿರಕ್ಕೆ 1,000 ಲಕ್ಷ ಕೋಟಿಯನ್ನ ಪ್ರಧಾನಿ ಉತ್ತರ ಭಾರತದವರು ಖರ್ಚು ಮಾಡ್ತಾರೆ. ನಮ್ಮ ಗೋಕರ್ಣದಲ್ಲಿ ಮಹಾಬಲೇಶ್ವರನಿಗೆ ರಾಡಿ ನೀರು ಹೋಗಿ ಅಭಿಷೇಕ ಆದರೆ ತಪ್ಪಿಸೋದಕ್ಕೆ 3 ಕಾಸಿನವರಿಗೆ ಆಗೋದಿಲ್ಲ. ಯಾವಾಗ ಬೇಸಿಗೆ ಪೂರ್ತಿ ನವಧಾನ್ಯಗಳ ನವರತ್ನಗಳ ಪಂಚಾಮೃತದ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥ ಮಹಾಬಲೇಶ್ವರನಿಗೆ ಅಲ್ಲಿ ಆಡಳಿತ ಸಮಿತಿ ಇದೆ, ಸಲಹಾ ಸಮಿತಿ ಇದೆ, ಅರ್ಚಕರಿದ್ದಾರೆ, ಅಲ್ಲಿಂದ ದುಡ್ಡು ತಿಂದು ಜೀವನ ಮಾಡುವರು. ಇವರು ಯಾರಿಗೂ ಕೂಡ ಮಣ್ಣೆತ್ತಾಕಿ ಮಹಾಬಲೇಶ್ವರನಿಗೆ ಅರ್ಥಶಾಸ್ತ್ರದಲ್ಲಿ ಒಳಗೊಳ್ಳುವಿಕೆಯ ಅಭಿವೃದ್ಧಿಗಾಗಿ ಒಂದು ಶೋಧ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಪ್ರಮುಖ ಉದ್ಯಮಿ ಮುರಳೀಧರ ಪ್ರಭು ಮಾತನಾಡಿ, ಈ ಜಿಲ್ಲೆ ಅಭಿವೃದ್ಧಿ ಹಿಂದೆ ಇದ್ದರೂ ಹಸಿರನ್ನ ಉಳಿಸಿಕೊಂಡಿದ್ದೇವೆ. ಅದು ದೊಡ್ಡ ಸಂಪತ್ತಾಗಿದೆ. ಕೇವಲ 3% ಜನರು 80% ಜನರನ್ನು ಒಡೆಯರಾಗಿ ಆಳುತ್ತಿದ್ದಾರೆ. ಎಐ ತಂತ್ರಜ್ಞಾನದಿಂದ ಮುಂದಿನ ಭವಿಷ್ಯ ಭಯಾನಕವಾಗಿರಲಿದೆ. ಚಾಣಕ್ಯನ ಅರ್ಥಶಾಸ್ತ್ರ ಇಂದಿಗೂ ಪ್ರಸ್ತುತವಾಗಿದೆ. ಆರ್ಥಿಕತೆ ಒಬ್ಬರಲ್ಲೇ ಕ್ರೋಢೀಕರಣಗೊಂಡರೆ ದೇಶಕ್ಕೆ ಸಮಸ್ಯೆ ಉಂಟಾಗುತ್ತದೆ. ಎಲ್ಲರಲ್ಲೂ ಒಳಗೊಳ್ಳುವುದು ನಮ್ಮ ನೆಲದ ಗುಣ. ವಿದೇಶಿಗರು ನಿಸರ್ಗವನ್ನ ಭೋಗಿಸಲು ಕಲಿತು ಬೆಳೆದರೆ ಭಾರತೀಯರು ನಿಸರ್ಗವನ್ನು ಪೂಜಿಸುವುದನ್ನು ರೂಢಿಸಿಕೊಂಡಿದ್ದಾರೆ ಎಂದರು. ಕಳೆದ ಒಂದು 10 ವರ್ಷಗಳ ಹಿಂದೆ ಕುಮಟಾದಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಹೇಗೆ ಮಾಡಬಹುದಕ್ಕೆ ಒಂದು ಚಿಂತನ ಮಂತ್ರ ಮಾಡಿದ್ವಿ. ಜಿ.ವಿ. ಜೋಶಿಯವರನ್ನ ಆಮಂತ್ರಿಸಿದ್ರು. ಅವರ ಅಮೋಘ ವಾಂಛನೆಯಲ್ಲಿ ನಾವು ಅವರ ಉತ್ತರ ಕನ್ನಡವನ್ನು ಹೇಗೆ ಅಭಿವೃದ್ಧಿ ಮಾಡಬಹುದು ಎನ್ನುವುದರ ಬಗ್ಗೆ ಚಿಂತನ ಮಂಥನ ಆಗಿತ್ತು. ಆದ್ರೆ ಈಗಾಗಲೇ ಜೀವ ಭಟ್ರು ಹೇಳಿದ ಹಾಗೆ ಅದು ಚಿಂತನ ಮಂಥನ ಮಾಡುವುದು, ಅದರ ಕುರಿತು ಬರೆಯುವುದು, ಅದರ ಕುರಿತು ಜನರಿಗೆ ಪ್ರಕಟಿಸುವುದು ಮಾತ್ರ ನಮ್ಮ ಕೆಲಸ ಆಗುತ್ತೆ ಹೊರತು ಅದು ಮುಂದಿನ ಏನು ಆಗುದಿಲ್ಲ. ಆದ್ರೆ ಅದು ನಮ್ಮ ಕಾಯಕ, ನಾವು ಮಾಡುವುದ ಕೆಲಸನೇ ಅದೇ. ನಾವು ಮಾಡ್ತಾನೆ ಇರಬೇಕು. ಯಾವ ಕಾಲಕ್ಕೂ ಯಾರೋ ಒಬ್ಬ ಅವತಾರ ಪುರುಷ ಹುಟ್ಟಿ ಬಂದು ಇದನ್ನ ಸುಧಾರಿಸ್ತಾನೆ ಅಂತ ನಾವು ತಿಳ್ಕೊಳ್ಬೇಕು ಅಷ್ಟೇ ಹೊರತು ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂತ ಅದನ್ನು ಬಿಟ್ಟರೆ ಏನಾಗುತ್ತೆ ನೋಡಿ. ಆದ್ರೆ ಒಂದು ಮಾತನ್ನು ನಾನು ಹೇಳ್ತೇನೆ, ಅಭಿವೃದ್ಧಿ ಇವತ್ತಿಗೂ ಆಗ್ಲಿಲ್ಲ ಅಂತ ನಾವು ಹೇಳ್ತಾನೆ ಇರ್ತೀವಿ. ನನ್ನ ಅನೇಕ ಜನ ಮಿತ್ರರು ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ದಕ್ಷಿಣ ಕನ್ನಡವನ್ನು ಬಿಟ್ಟು, ಕುಂದಾಪುರ ಉಪ್ಪುಂದವನ್ನು ಬಿಟ್ಟು ಭಟ್ಕಳ ಪ್ರವೇಶಿಸುತ್ತಿರುವ ಹಾಗೆ ಏನ್ ಮಾಡಿದ್ರೆ ನಿಮ್ಮ ಊರು ಏನು ನಮ್ಗೆ ಹಸಿರು ಅಲ್ಲಿಂದ ಇಲ್ಲಿಯ ತನಕ ಕಾಸರಗೋಡದಿಂದ ಉಪ್ಪುಂದ ಬರೋ ತನಕ ಹಸಿರು ಕಾಣೋದೇ ಇಲ್ಲ. ನಿಮ್ಮ ಊರಿಗೆ ಬಂದ ಹಸಿರು ಕಾಣ್ತದೆ, ತುಂಬಾ ಹಸಿರು ಕಣ್ಣಿಗೆ ಕಾಣುತ್ತೆ. ಆ ಹಸಿರನ್ನ ನಾವು ಉಳಿಸಿಕೊಂಡಿದ್ದೇವೆ. ಅಭಿವೃದ್ಧಿ ಮಾಡಿರ್ಲಿಕ್ಕಿಲ್ಲ, ಆದ್ರೆ ಹಸಿರನ್ನ ಉಳಿಸಿಕೊಂಡಿದ್ದೇವೆ. ಅದೇ ದೊಡ್ಡ ಸಂಪತ್ತು ಅಂತ ನಾವು
ಸೈದ್ಧಾಂತಿಕ ಮತ್ತು ವಲಯ ಆಧಾರಿತ ಅರ್ಥಶಾಸ್ತ್ರ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಡಿ.ಎಲ್. ಹೆಬ್ಬಾರ್ ಮಾತನಾಡಿ, ಗುರುವಿನ ವಿಚಾರವನ್ನ ಮುಂದಿನ ತಲೆಮಾರಿನವರೆಗೆ ತಲುಪಿಸುವುದೇ ಶಿಷ್ಯ ನೀಡುವ ದೊಡ್ಡ ಕಾಣಿಕೆ. ಕೃಷಿ, ಹಣಕಾಸು ಹಾಗೂ ಗ್ರಾಮೀಣಾಭಿವೃದ್ಧಿಯ ಹಲವು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಅರ್ಥಶಾಸ್ತ್ರ ಕೇವಲ 4 ಗೋಡೆಗಳ ಮಧ್ಯೆ ಕಲಿಸುವ ವಿಷಯವಾಗದೆ ಜನರಿಗೆ ಅಗತ್ಯ ಮಾಹಿತಿ ನೀಡುವಂತಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಒಂದು ಕ್ಯಾಲೆಂಡರ್ ಅಲ್ಲಿ ಕುವೆಂಪು ಅವರು ಹೇಳಿಕೆ, ಅದನ್ನು ಪೂರ್ಣ ಉದ್ಧರಿಸುವುದಿಲ್ಲ, ಅದನ್ನು ಹೇಳುವುದು ಅಂದ್ರೆ ನೆನಪು ಎಷ್ಟು ಪ್ರಧಾನ, ಎಷ್ಟು ಮಹತ್ವ ಒಂದು ವ್ಯಕ್ತಿಯ ಜೀವನದಲ್ಲಿ ಅನ್ನೋದನ್ನ ಕುವೆಂಪು ಅವರು ಆ ಕ್ಯಾಲೆಂಡರ್ ಹೇಳಿದ್ದಾರೆ. ಪೂರ್ಣ ಹೇಳುವ ಅವಶ್ಯಕತೆ ಇಲ್ಲ. ನಾನು ಕೃತಜ್ಞತೆ ಸಲ್ಲಿಸಲೇಬೇಕು. ಸಹಜವಾಗಿ 1 ನಿಮಿಷ ಹಿಂದಿನ ಘಟನೆ ನೆನಪಿಗೆ ಬರ್ತಾ ಇದೆ. ಇದೇ ವೇದಿಕೆಯಲ್ಲಿ 1979ರಲ್ಲಿ ನನಗೆ ಸನ್ಮಾನ ನಡೆದಿತ್ತು. ಅದು ಅಂತಾರಾಷ್ಟ್ರೀಯ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಾಗ, ಆಗ ಇದೇ ವೇದಿಕೆಯಲ್ಲಿ ನನ್ನ ಒಬ್ಬ ಗುರುವಾದ ಪ್ರೊಫೆಸರ್ ಜಿ.ವಿ. ಭಟ್ರು ಇದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಶಂಭು ಭಟ್ ವಹಿಸಿದ್ರು. ವೇದಿಕೆಯಲ್ಲಿ ನ್ಯಾಯವಾದಿ ಅಮಿತ್ ಭಾಗವತ, ಕೊಂಕೇರಿ ಪ್ರತಿನಿಧಿ ಅನಸೂಯ ಭಟ್, ಯಕ್ಷಗಾನ ಅರ್ಥಧಾರಿ ವಿ.ಜಿ. ಹೆಗಡೆ, ನಿವೃತ್ತ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾದ ಎಸ್.ಜಿ. ಹೆಗಡೆ ಹಾಗೂ ಚಿಂತನಾಶೀಲ ಬರಹಗಾರ ಶಂಕರ್ ನಾರಾಯಣ್ ಭಟ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಲೇಖಕ ಡಾಕ್ಟರ್ ಜಿ.ವಿ. ಜೋಶಿ ಪ್ರಾಸ್ತಾವಿಕವಾಗಿ ಜಿಲ್ಲೆಯ ಪ್ರಸ್ತುತ ಪರಿಸ್ಥಿತಿಯ ಕುರಿತು ತಮ್ಮ ಕೃತಿಯಲ್ಲಿ ಉಲ್ಲೇಖಿಸಿದ ವಿಷಯದ ಕುರಿತು ಮಾತನಾಡಿದರು. ಪ್ರಾಚಾರ್ಯ ದುರ್ಗಮ್ಮ ಪಿಎಚ್ ಸ್ವಾಗತಿಸಿದರು. ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕ ಡಿ.ಎನ್. ವೈದ್ಯ ವಂದಿಸಿದರು. ಶಿಕ್ಷಕ ಪ್ರದೀಪ್ ಕರ್ವಾ ಕಾರ್ಯಕ್ರಮ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.